ಧರ್ಮವನ್ನು ಕೊಟ್ಟಾಗ ವಿಭೂತಿ ಪುರುಷರು. ಈಗ ನಾವೂ ಸಹಿತ ಚಿಕ್ಕವರಿದ್ದಾಗ ಯಾವ ಸಂಸ್ಕಾರ ಇಲ್ಲಾರ್ದಂಗೆ ಬದುಕೋದು ಬುದ್ಧಿ. ಆಮೇಲೆ ವಿಶೇಷ ಸಂಸ್ಕಾರ, ಗುರುವಿನಿಂದ ಸಂಸ್ಕಾರ ಹೊಂದಿದಾಗ ಅವಾಗ ವಿಭೂತಿ ತತ್ವ. ನೀವೆಲ್ಲರೂ ಹಾಗೇನೆ, ಸಂಸ್ಕಾರ ರಹಿತ ಇದ್ದಾಗ ಬುದ್ಧಿ, ಸಂಸ್ಕಾರ ಸಹಿತವಾದಾಗ ಅದು ವಿಭೂತಿ ತತ್ವ. ಹಾಗಾಗಿ ಇದಕ್ಕೆ ನಿರುಪಾಧಿಕ ತತ್ವ ಅಂತ ಕರಿತೀವಿ. ವಿಭೂತಿಯನ್ನ, ಮೂರಳೆ ವಿಭೂತಿಯನ್ನು ಧರಿಸ್ಕೊಳ್ಳೋದ್ರ ಅದರ ಅರ್ಥ ಸತ್ವ, ತಮ ಮತ್ತು ರಜ ಈ ಒಂದು ಗುಣದಿಂದ ಮುಕ್ತರಾಗೋದು. ಆಮೇಲೆ ಸಚಿತ್ ಆನಂದ ತತ್ವದಲ್ಲಿ ನಾವು ಒಂದಾಗೋದು. ಸಚಿತ್ ಆನಂದ ಅಂದ್ರೆ ಸಚ್ಚಿದಾನಂದ ಪರಿಪೂರ್ಣ ಪರಮಾತ್ಮ. ವಿಭೂತಿಯನ್ನ ಹಣೆಯ ಮೇಲೆ ಧರಿಸ್ಕೊಂಡಿವಿ ಅಂತಂತಂದ್ರೆ ಅದು ಶೃಂಗಾರ. ಹಣೆಗೆ ನಿಜವಾಗಿರ್ತಕ್ಕಂಥ ಒಂದು ಶೃಂಗಾರ. ನಾವು ದೇಹಕ್ಕೆ ಲೇಪಿಸ್ಕೊಳ್ತಕ್ಕಂಥದ್ದು ಲೇಹ ವಸ್ತುಗಳೇನಿದಾವಲ್ಲ, ಅವು ದೇಹದ ಚರ್ಮವನ್ನ ಅಂದಗೆಡಿಸ್ತವೆ. ಆದ್ರೆ ವಿಭೂತಿ ದೇಹದ ಚರ್ಮವನ್ನ ಅಂದಗೆಡಿಸೋದ್ರಿಲ್ಲ, ಬದಲಾಗಿ ನಮಗೆ ಒಂದು ಶೃಂಗಾರನ ಜೊತೆಗೆ ಅದು ಒಂದು ಸಾತ್ವಿಕ ಶಕ್ತಿಯನ್ನ ಒದಗಿಸಿಕೊಡ್ತದೆ, ಸಾತ್ವಿಕ ಕಳೆಯನ್ನ ಒದಗಿಸಿಕೊಡ್ತದೆ. ನೋಡಿ, ಸುಂದರವಾಗಿರ್ತಕ್ಕಂಥ ನಮ್ಮ ಮುಖಕ್ಕೆ ಪಳಪಳ ಹೊಳೆಯೋದಂದ್ರೆ ವಿಭೂತಿ. ಕಿತ್ತೂರು ರಾಣಿ ಚೆನ್ನಮ್ಮನ ಮುಖ ನೋಡ್ರಿ, ಅಕ್ಕ ಮಹಾದೇವಿ ತಾಯಿಯವ್ರ ಮುಖವನ್ನ ನೋಡ್ರಿ. ಅಷ್ಟೇ ಯಾಕೆ, ನೀವು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ಕೊಂಡು ವಿಭೂತಿ ಹಚ್ಕೊಂಡು ಹೊರಗಡೆ ಬರ್ರಿ, ಎಷ್ಟು ಸಾತ್ವಿಕ ಕಳೆ ನಿಮ್ಮಲ್ಲಿ ತುಂಬಿದೆ. ಅದಕ್ಕಾಗಿ ಹೊಸಲಿಗೆ ಶ್ರೀ ವಿಭೂತಿಯ ಶೃಂಗಾರ ಅಂತ ಕರೀತಾರೆ. ಅಂದ್ರೆ ನಮ್ಮ ಶರಣರ ಹಣೆಗೆ ವಿಭೂತಿ ಶೃಂಗಾರ. ಅಯ್ಯ, ಶ್ರೀ ವಿಭೂತಿಯಿಂದ ನನ್ನ ಪಾಪಗಳನ್ನ ನಾನು ನಾಶ ಮಾಡ್ಕೊಂಡೆ ಅಂತ ವಚನದಲ್ಲಿ ಹೇಳ್ತಾರೆ. ಅಯ್ಯ, ನನಗೆ ವಿಭೂತಿಯ ಶೃಂಗಾರ ಅಂತ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಅದಕ್ಕಾಗಿ ಇಂಥ ಒಂದು ವಿಭೂತಿ ತತ್ವ ಬಹಳ ದೊಡ್ಡದು. ನನಗೆ ನನ್ನ ಸ್ವಂತ ಅನುಭವ ಅಂತಂತಂದ್ರೆ, ವಿಭೂತಿ ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಾನು ಗವಿಸಿದ್ದೇಶ್ವರ ಮಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದೆ. ಆಗ ಬಹುಶಃ PUC ಇರಬೇಕು. ಆ ಸಂದರ್ಭದಲ್ಲಿ ಆ ಗವಿಸಿದ್ದೇಶ್ವರ ಮಠದಿಂದ ನನ್ನ ಕಾಲೇಜು ಸುಮಾರು 3-4 ಕಿಲೋಮೀಟರ್ ಇತ್ತು. ಅಲ್ಲಿಂದ ಸೈಕಲ್ ತಗೊಂಡು ಹೋಗೋದು ಬರೋದು ಮಾಡ್ತಾ ಇದ್ದೆ. ಆಗ ನಾನು ಹೋಗೋಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯರೊಬ್ರು ನಾನು ಬರ್ತೀನಿ ಜೊತೆಗೆ ಅಂತೇಳಿ ನನ್ನ ಹಿಂದೆ ಕೂಡಿಸ್ಕೊಂಡು ತಾನು ಡ್ರೈವಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ ಸೈಕಲ್. ಸಂತೆ ಒಳಗಡೆ ಹೋಗೋದ್ರೊಳಗಡೆ ಒಬ್ಬ ಮುಸ್ಲಿಮ್ನ ಸೈಕಲ್ ನಡೆಸ್ಕೊಂಡು ಹೋಗ್ತಾ ಇದ್ದ. ಆಗ ಸ್ಪೀಡ್ ಹೋಗಿ ಅವನಿಂದ ಇವನು ಆಕ್ಸಿಡೆಂಟ್ ಮಾಡಿಬಿಟ್ಟ. ಆಗ ಅವನು ಬಿದ್ದ, ಸೈಕಲ್ನಿಂದ ಕೆಳಗಡೆ ಬಿದ್ದ, ಸೈಕಲ್ನು ಮುರಿದೋಯ್ತು. ನಮ್ಮಿಬ್ಬರನ್ನ ಹಿಡ್ಕೊಂಡು ಆ ಮೌಲ್ವಿ ಹತ್ರ ಕರ್ಕೊಂಡು ಹೋದ. ಮಸೀದ್ ಒಳಗಡೆ ಕೂಡಿ ಹಾಕಿದ್ರು. ಆ ಮೌಲ್ವಿ ಬರೋವರೆಗೆ 1 ಗಂಟೆ ಕಾದೀವಿ. ಕಾದ್ಮೇಲೆ ಮೌಲ್ವಿ ಬಂದ ಮೇಲೆ ಏನಾಗಿದೆ ಅಂತ ಕೇಳ್ದ. ಇವರು ಇಬ್ಬರು ನನಗೆ ಸೈಕಲಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ, ಅದಕ್ಕೆ ನನಗೆ ದಂಡ ಇಸ್ಕೊಡ್ಬೇಕು ಅಂತ ಕೇಳ್ದ. ಅವಾಗ ನನಗೊಂದು 2 ನಿಮಿಷ ಆ ಮೌಲ್ವಿ ನೋಡಿದ. ಏನಾಯ್ತೋ ಗೊತ್ತಿಲ್ಲ, ನಿನಗೆ ಎಷ್ಟು ಬೇಕು ಅಂತ ಕೇಳ್ದ. ನನಗೆ ಒಂದು 600 ರೂಪಾಯಿ ಖರ್ಚಾಗುತ್ತೆ ಅಂತ. ಸರಿ, ಪರವಾಗಿಲ್ಲ, ಒಂದು 500 ರೂಪಾಯಿ ಕೊಡ್ತೀನಿ ಅಂತ ತನ್ನ ಕಿಸೆದಿಂದ 500 ರೂಪಾಯಿ ಕೊಟ್ಟು ಕಳಿಸ್ದ. ಅವಾಗ ನಾವು ಆಶ್ಚರ್ಯವಾಗಿ ಕೇಳಿದ್ವಿ, ಯಾಕೆ ಕೊಟ್ಟಕ್ಕೆ ಹೋದ್ರಿ? ಒಂದ್ ವೇಳೆ ದಂಡ ಆಯ್ತು ನಾವು ಕೊಡ್ತಾ ಇದ್ವಿಲ್ಲ, ಯಾಕೆ ಹಿಂಗೆ ಮಾಡಿದ್ವಿ? ಇಲ್ಲ, ನೀವೆಲ್ಲಿರ್ತೀರಿ ಅಂತ. ಗವಿಸಿದ್ದೇಶ್ವರ ಮಠದಲ್ಲಿ. ನಿನ್ನ ಹಣೆ ಮೇಲೆ ವಿಭೂತಿ ಏನಿದೆಯಲ್ಲ, ನಿಮ್ಮ ಹಣೆ ಮೇಲಿನ ವಿಭೂತಿಯಲ್ಲಿ ಬಸವಣ್ಣವ್ರ ಕಂಡಂಗಾಯ್ತು. ನನಗ ಬಸವಣ್ಣವ್ರ ವಚನ ನೆನಪಾಯಿತು. ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನ ಶೃಂಗಾರ, ನಮ್ಮ ಕೂಡಲ ಸಂಗಮ ದೇವನ ಶರಣ ನೊಸಲಿಗೆ ಶ್ರೀ ವಿಭೂತಿಯ ಶೃಂಗಾರ ಅಂತ ತಿಳ್ಕೊಂಡು ವಚನ ನಿನ್ನ ಹಣೆ ಮೇಲೆ ಇರ್ತಕ್ಕಂಥ ವಿಭೂತಿ ನೋಡಿ ನೆನಪಾಯ್ತು. ಬಸವಣ್ಣವ್ರು ನೆನಪು ಮಾಡಿಸಿದಕ್ಕಾಗಿ ನಾನು ನಿನಗೆ ಏನೂ ದಂಡ ಹಾಕಲ್ಲಪ್ಪ, ಹೋಗ್ರಿ, ಇನ್ನು ಮುಂದೆ ಹಂಗೆ ಮಾಡಬೇಡ್ರಿ ಅಂತ ಕಳಿಸಿದ. ನನಗೆ ಅವತ್ತಿಷ್ಟು ಆಶ್ಚರ್ಯ ಮತ್ತು ಅಷ್ಟೇ ಆನಂದ ಆಯಿತು. ನಾನು ವಿಭೂತಿ ಧರಿಸ್ಕೊಂಡ್ರೆ, ನಾನು ಕಾಲೇಜ್ ಓದಬೇಕಾದ್ರೆ ಬಹಳ ನಿಷ್ಠೆಯಿಂದ ವಿಭೂತಿ ಧರಿಸ್ಕೊಂಡು ಹೋಗೋದು. ಆಮೇಲೆ ಸ್ಕಾರ್ಫ್, ಶರಣರ ಹೊತ್ತು ಸ್ವೀಕಾರ ಮಾಡಿದ್ರೆ ಸ್ಕಾರ್ಫ್ ಕಂಪಲ್ಸರಿ ಹಾಕೊಂಡು ಹೋಗ್ತಾ ಇದ್ದೆ. ಅವಾಗ ಹುಡುಗರೆಲ್ಲ ಸ್ಕಾರ್ಫ್ ಎಳಿತಾ ಇದ್ವಿ, ಏನ್ ಮಾಡಿದ್ರು ಬಿಡ್ತಾ ಇರಲಿಲ್ಲ. ಹಾಗಾಗಿ ಕಾಲೇಜ್ನಲ್ಲೇ ಬಸವಣ್ಣ ಬಂದು ನೋಡಂತ ನೆಗಾಡ್ತಾ ಇದ್ರು. ಆದ್ರೂ ಸಹಿತ ನಾನು ವಿಭೂತಿ ಹಚ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ಇವತ್ತೆಲ್ಲ ಮಕ್ಕಳು ಶಾಲೆ ಒಳಗಡೆ ನನಗೆ ಅಕ್ಕಮಹಾದೇವಿ ಅಂತ ಕರೀತಾರ, ಬಸವಣ್ಣ ಅಂತ ಕರೀತಾರ. ಹಾಗಾಗಿ ನಾನು ಹಚ್ಕೊಂಡು ಹೋಗಲ್ಲ ಮಮ್ಮಿ ಅಂತ ಹೇಳ್ತಾವ. ನೋಡ್ರಿ, ನಮ್ಮ ಜೀವನ, ಮಹಾತ್ಮರ ಜೀವನ ಆ ಕಡೆ, ನಮ್ಮ ಜೀವನ ಆ ಕಡೆ. ನಮ್ಮ ಹಣೆ ಮೇಲೆ ವಿಭೂತಿ ಹಚ್ಕೊಳ್ಳೋದ್ರಿಂದ ಅವ್ರ ಹೆಸರಿನೊಂದಿಗೆ ನಮಗೆ ಸಂಕೇತಿಸಿ ಕರಿತಾರಂತಂದ್ರ ನಾವೆಷ್ಟು ಪುಣ್ಯವಂತರು. ಇನ್ನೂ ಜೋರಾಗಿ ಹಚ್ಕೊಂಡು ಹೋಗ್ಬೇಕು. ಅದಕ್ಕೆ ವಿಭೂತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಇದೆ. ನಾವು ವಿಭೂತಿಯನ್ನ ಹಚ್ಕೊಳ್ಳೋದ್ರ ಜೊತೆಗೆ ಸದ್ಗುಣಗಳನ್ನ ನಾವು ಗಳಿಸ್ಕೊಳ್ಬೇಕು. ವಿಭೂತಿ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ವಿಭೂತಿ ಹೊರಗಡೆ ನಾವು ಹಚ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ ತಮಗುಣ ಮತ್ತು ರಜಗುಣ, ಸತ್ವಗುಣನೂ ಸಹಿತ ಕಳ್ಕೊಂಡು ದೇವಗುಣದಲ್ಲಿ ನಾವು ಬದುಕಬೇಕು, ಶರಣ ಗುಣದಲ್ಲಿ ನಾವು ಬದುಕಬೇಕು. ಅಂದಾಗ ಮಾತ್ರ ನಾವು ವಿಭೂತಿ ಹಚ್ಕೊಂಡಿದ್ದಕ್ಕೆ ಸಾರ್ಥಕ ಆಗ್ತದೆ.
ಹಣೆ ಮೇಲೆ ಜೋರಾಗಿ ವಿಭೂತಿ ಹಚ್ಕೊಳ್ಳೋದು ನಮ್ಮಲ್ಲಿ ಒಬ್ಬ ರಾಜಕಾರಣಿ ಅದಾನ, ಬಹುಶಃ ವಿಜಯ್ ಕಾಶ್ಯಪ್ ಅಂತ ಕಾಣಿಸ್ತಿದೆ. ವಿಭೂತಿ ಬಹಳ ಹಚ್ಕೊಳ್ತಾನೆ ಅವ, ಆದ್ರೆ ಮಾತೆಲ್ಲ ಬರೀ ಹೊಲಸು ಮಾತಾಡ್ತಾ ಇರುತ್ತೆ. ಹಾಗಾಗಿ ಅದರಿಂದ ನಮ್ಮ ವಿಭೂತಿ ತತ್ವಕ್ಕೆ ಬಹಳ ಕಂಟಕ ಅದು ವಿಭೂತಿಗೆ ಮಾಡತಕ್ಕಂಥ ಅವಮಾನ. ನೋಡಿ, ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ, ನಾವು ಹೆಂಗಿರ್ಬೇಕಂತಂದ್ರೆ ನಮ್ಮನ್ನ ನೋಡಿ ನಮ್ಮ ಗುರುವಿಗೆ ಬೆಲೆ ಬರಬೇಕು. ಹೌದಲ್ಲಪ್ಪ, ಈ ರೀತಿ ಬದುಕ್ತಾ ಇದಾರಲ್ಲ, ಬಸವಣ್ಣವ್ರನ್ನು ಸಹಿತ ಹಿಂಗ್ ಬದುಕಿದ್ರು, ಅವ್ರ ಅನುಯಾಯಿಗಳು ಹಿಂಗ್ ಬದುಕ್ತಾ ಇದಾರಲ್ಲಪ್ಪ, ಅವ್ರ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಹಂಗೆ ವರ್ತಿಸ್ತಾರೆ, ರುದ್ರಾಕ್ಷ ಹತ್ಕೊಂಡು ಎಷ್ಟು ಅರಿವು ಇದೆ ಅವ್ರಿಗೆ, ಇಷ್ಟಲಿಂಗ ಧರಿಸ್ಕೊಂಡಿದ್ದಾರೆ, ಎಷ್ಟು ಚಂದ ಬಸವ ತತ್ವದಲ್ಲಿ ಪಾಲನೆ ಮಾಡ್ತಾರ, ನಾವು ಸಹಿತ ಈ ತತ್ವವನ್ನು ಪಾಲಿಸಬೇಕು ಅಂತಕ್ಕಂಥ ಒಂದು ಸದ್ಭಾವ ಅರಿವಿಗೆ ಬರಬೇಕು. ನಾವು ಹಿಂಗಾಗ್ಬೇಕಂತ ಬರ್ಬೇಕು, ಅವಾಗ ನಮ್ಮ ಗುರುವಿಗೆ ಬೆಲೆ ಬರ್ತದೆ. ತಂದೆ ತಾಯಿಗಳಿಗೆ ಬೆಲೆ ಬರೋದು ಯಾವಾಗ? ಮಕ್ಕಳು ಒಳ್ಳೆ ಸಂಸ್ಕಾರವಂತರಿದ್ದಾಗ ತಂದೆ ತಾಯಿಗೆ ಬೆಲೆ. ಹಾಗೆ ನಮ್ಮ ಗುರುವಿಗೆ ಬೆಲೆ ಬರ್ಬೇಕಂದ್ರೆ ನಾವು ಆಚರಣೆಯಲ್ಲಿ ಇರಬೇಕು. ಕೇವಲ ಸಾಂಪ್ರದಾಯಿಕವಾಗಿ ಆಚರಣೆ ಬೇಡ, ನಮಗೆ ಸತ್ಯ ಸಂಪ್ರದಾಯದ ಆಚರಣೆ ಬೇಕಾಗಿದೆ. ಅದಕ್ಕೆ ಅಷ್ಟಾಭರಣಗಳ ಅರಿವನ್ನ ಪಡ್ಕೊಂಡು ನಾವು ಅವನ್ನ ಧರಿಸ್ಕೋಬೇಕು. ಧರಿಸ್ಕೊಂಡ ಮೇಲೆ ಅದರ ಆಚಾರ ಅರಿವಿಗೆ ಬರಬೇಕು. ಅಂದಾಗ ಮಾತ್ರ ಅಷ್ಟಾಭರಣದ ಅರಿವಿನ ಮಾರ್ಗ ನಮಗೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ, ನಾವು ಅದರಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಲಿಂಗಾಯತ ಧರ್ಮದಲ್ಲಿ 4ನೇ ತತ್ವ ವಿಭೂತಿ ತತ್ವ, ಇದು ನಮ್ಮ ಅಂಗವನ್ನು ಶುದ್ಧಿ ಮಾಡೋದ್ರ ಜೊತೆಗೆ ನಮ್ಮ ಅಂತರಂಗವನ್ನು ಸಹಿತ ಶುದ್ಧಿ ಮಾಡ್ತದೆ. ಬಹಿರಂಗ ಮತ್ತು ಅಂತರಂಗದ ಶುದ್ಧಿಗೆ ವಿಭೂತಿ ತತ್ವ ಬಹಳ ಮುಖ್ಯವಾಗಿ ಬೇಕು. ಅದಕ್ಕೆ ನಾವು ಎಲ್ಲೇ ಹೋಗಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತೀವಿ, ಅಯ್ಯೋ ನಮಗೆ ಎಷ್ಟು ಮುಜುಗರ ಆಗ್ಬಿಡ್ತದೆ ಅಂದ್ರೆ, ಯಾವುದಾದ್ರೂ ಒಂದು ಮದುವೆ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಹೋದ್ರೆ ಹಣೆ ಮೇಲೆ ಎಷ್ಟು ಶೃಂಗಾರ ಮಾಡ್ಕೊಂಡಿರ್ತಾರೆ, ಎಲ್ಲ ಮುಖಕ್ಕೆ ವಿಭೂತಿ ಹಚ್ಕೊಂಡು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇರ್ತಾರೆ. ಅದನ್ನ ಹಚ್ಚಲಕ್ಕೆ ಹೋದ್ರೆ ಬೇಡ ಅಂತ ಹಿಂದಕ್ಕೆ ಸರಿತಾರೆ. ಸೊ ಅಂಥವ್ರು ನೋಡಿ ನಾವು ಯಾಕಾರ ಬಂದೀವಪ್ಪ ಅಂತ ಮುಜುಗರ ಆಗ್ಬಿಡ್ತದೆ. ಸೊ ಈ ಲೆವೆಲ್ಗೆ ನಮ್ಮ ಲಿಂಗಾಯತದ ಯುವತಿಯರು ಬಂದಿದ್ದಾರೆ. ದಯವಿಟ್ಟು ಈ ಮುಖಾಂತರವಾಗಿ ನಾವು ಹೇಳೋದಿಷ್ಟೇ, ಅದು ಒಂದು 1 ಗಂಟೆ 2 ಗಂಟೆ ಅದು ಅಳೆದು ಹೋಗ್ಬಿಡ್ತದೆ. ಆದ ನಂತರದಲ್ಲಿ ನಮ್ಮ ಮುಖಗಳನ್ನು ನೋಡಿದ್ರೆ ರಾಕ್ಷಸ ಅವತಾರ ಆಗಿಬಿಡುತ್ತದೆ. ಆದ್ರೆ ಶುದ್ಧವಾಗಿ ವಿಭೂತಿಯನ್ನು ಹಚ್ಕೊಂಡ್ರೆ ಎದುರುಗಡೆ ಇರೋ ವ್ಯಕ್ತಿ ಯಾವುದು ದುಷ್ಟ ಶಕ್ತಿಯನ್ನು ಇವಿಲ್ ಅಂತ ಹೇಳಿ ಕರಿತೀವಿ, ಅವು ಯಾವನು ಸಹಿತ ಸಮೀಪ ಸುಳಿಯೋದಿಲ್ಲ. ಅಥವಾ ಏನು ಕೆಲವರೆಲ್ಲ ನೋಡೋ ದೃಷ್ಟಿಕೋನ ಏನಿದೆಯಲ್ಲ ಕಾಮದೃಷ್ಟಿಯಿಂದ, ಅದನ್ನು ಸಹಿತ ಅವರಲ್ಲಿ ಪೂಜ್ಯ ಭಾವ ಬರ್ತದೆ, ಅಕ್ಕನ ಭಾವ ಬರ್ತದೆ, ತಂಗಿ ಭಾವ ಬರ್ತದೆ, ಅಣ್ಣನ ಭಾವ ಬರ್ತದೆ, ತಮ್ಮನ ಭಾವ ಬರ್ತದೆ. ಹಾಗಾಗಿ ವಿಭೂತಿ ಕೇವಲ ನಮ್ಮ ಅಂತರಂಗ ಶುಚಿ ಅಷ್ಟೇ ಅಲ್ಲ, ಬಹಿರಂಗದಲ್ಲಿ ಇನ್ನೊಬ್ಬರನ್ನು ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಹೊಂದಿದೆ. ಹಾಗಾಗಿ ನಮ್ಮ ಅಂಗದ ಆಯುಷ್ಯವನ್ನು ವೃದ್ಧಿ ಮಾಡೋದ್ರ ಜೊತೆಗೆ ಅಂತರಂಗದ ಮಾನಸಿಕ ಖಿನ್ನತೆಯನ್ನು ಸಹಿತ ಕಡಿಮೆ ಆಗ್ತದೆ. ಅಂತ ಒಂದು ವಿಭೂತಿ ತತ್ವದಲ್ಲಿ ನಮಗೆ ಬಹಳ ಗ್ರೇಟ್. ನಾವು ಇಂಥ ಒಂದು ಅಷ್ಟಾವರಣ ಸಂಪನ್ನರ, ಅದಕ್ಕೆ ನಮಗೆ ಯಾವ ಪ್ರಶಸ್ತಿಗಳಂತೂ ಕಡಿಮೆ ಇಲ್ಲ ರೀ. ಪದ್ಮಶ್ರೀ, ಪದ್ಮಭೂಷಣ ಅಥವಾ ಡಾಕ್ಟರೇಟು, ಭಾರತ ರತ್ನ, ಕರ್ನಾಟಕ ರತ್ನ, ವಿಶ್ವರತ್ನ, ಇವೇನು ಪ್ರಶಸ್ತಿಗಳಿದಾವಲ್ಲ, ನಮ್ಮ ಅಷ್ಟಾವರಣ ಸಂಪನ್ನ ಅಥವಾ ಪಂಚಾಚಾರ ಪಾರಾಯಣ, ಶತಸ್ಥಲ ಸಾಧಕ ಅಂತಕ್ಕಂಥ ಬಿರುದು ಇವು ಬಹಳ ದೊಡ್ಡವ್ರು ಇವು. ಅದಕ್ಕೆ ನಾವು ಮದುವೆ ಸಂದರ್ಭದಲ್ಲಿ ಅಷ್ಟಾವರಣ ಸಂಪನ್ನರು, ಪಂಚಾಚಾರ ಪಾರಾಯಣರು ಇಂಥೆಲ್ಲ ಯಾಕೆ ಬಳಸ್ತೀವಿ ಅಂತಂದ್ರೆ ಹಂಗಾಗ್ಲಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ವಿಭೂತಿ ತತ್ವವನ್ನು ಬಹಳ ಚೆನ್ನಾಗಿ ತಿಳಿಸಿದ್ರಿ ಅಂತ ಅನ್ಕೊಳ್ತೀನಿ. ಅದನ್ನು ಯೂಟ್ಯೂಬ್ನಲ್ಲೂ ಸಹಿತ ರೆಕಾರ್ಡ್ ಮಾಡ್ತಾ ಇದ್ವಿ. ನಮ್ಮ ತೇಜಸ್ವಿನಿಗೆ, ಆಲಂ ತಾಯಿಯವರಿಗೆ, ಭಾಗಿಯಾಗಿ ನಿರೂಪಣೆ ಮಾಡಿರ್ತಕ್ಕಂಥ ನಿರೂಪಕರಿಗೆ ಹಾಗೂ ಪ್ರಾರ್ಥನೆ ಮಾಡಿರ್ತಕ್ಕಂಥ ಶರಣಾಜಿಗಳಿಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ತಿಳ್ಕೊಂಡು ಹೇಳಿ ನನ್ನ ಮಾತು ವಿರಾಮ ನೀಡ್ತೀನಿ. ಶರಣ.